ಉಪ್ಪಿಂದ ಯಾವುದೇ ತೊಂದರೆ ಇಲ್ಲ, ಬಟ್ ಆದರೆ ಉಪ್ಪನ್ನ ಹೆಚ್ಚು ಪ್ರಮಾಣದಲ್ಲಿ ಸೇವನೆ ಮಾಡಿದ್ರೆ ಖಂಡಿತ ಅದರಿಂದ ತೊಂದರೆಗಳಿರುತ್ತೆ. ಉಪ್ಪು ಆಸ್ ಆಫ್ ಅಡಿಗೆಗೆ ಬಳಸೋ ಅಂಥ ಸಾಲ್ಟಿಂದ ನಾವೇನು ಅಡಿಗೆಗೆ ತೀರಾ ಹೆಚ್ಚಾಗಿ ಬಳಕೆ ಮಾಡೋದಿಲ್ಲ. ಹಾರ್ಡ್ಲಿ ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 1/4 ಚಮಚ ಅಷ್ಟು ಉಪ್ಪು ದೇಹಕ್ಕೆ ಹೋಗುತ್ತೆ ಅಡಿಗೆ ಮುಖಾಂತರ. ಬಟ್ ಆದರೆ ಈ ಸೋಡಿಯಂ ಅನ್ನೋ ಅಂಶಗಳನ್ನ ಹೆಚ್ಚು ಬೇರೆ ಆಹಾರಕ್ಕೆ ಪ್ರಿಸರ್ವೇಟಿವ್ಸ್ ಆಗಿ ಬಳಸ್ತಾ ಇದ್ದಾರೆ. ಈ ಸೋಡಿಯಂ ಬೆನ್ಸೋಯೇಟ್ ಅನ್ನೋದು ಎಲ್ಲಾ ತರ ಪ್ಯಾಕ್ ಫುಡ್ಸ್ ಅಲ್ಲಿ ಇರುತ್ತೆ. ಅಷ್ಟೇ ಅಲ್ಲ, ಮೋಸ್ಟ್ ಆಫ್ ದ ಪ್ರಿಸರ್ವೇಟಿವ್ಸ್ ಸೋಡಿಯಂ ಬೆನ್ಸೋಯೇಟ್ ಆಗಿರುತ್ತೆ. ಈ ಉಪ್ಪಿನಕಾಯಿ ಆಗಿರ್ಬೋದು, ಸಾಸೇಜಸ್ ಆಗಿರ್ಬೋದು, ಪಿಜ್ಜಾ, ಬರ್ಗರ್, ಚಾಟ್ಸ್ ನಲ್ಲಿ ಯೂಸ್ ಮಾಡುವಂತ ಕೆಚಪ್ಸ್ ಗಳಾಗಿರ್ಬೋದು, ಈ ತರದಲ್ಲೆಲ್ಲ ಲಾಟ್ ಆಫ್ ಕೆಚಪ್ಸ್, ಸಾಸೇಜಸ್ ಅಲ್ಲೆಲ್ಲ ಸೋಡಿಯಂ ಬೆನ್ಸೋಯೇಟ್ ಇರುತ್ತೆ. ಅಷ್ಟೇ ಅಲ್ಲ, ಇಟ್ ಈಸ್ ಅ ವೆರಿ ಗುಡ್ ಪ್ರಿಸರ್ವೇಟಿವ್ ಆಗಿರೋದ್ರಿಂದ ಲಾಟ್ ಆಫ್ ಫುಡ್ ಪ್ರಾಡಕ್ಟ್ಸ್ ಅಲ್ಲಿ ಪ್ರಿಸರ್ವೇಟಿವ್ ಆಗಿ ಆಡ್ ಮಾಡಿರ್ತಾರೆ. ಈ ಪ್ರಮಾಣ ಹೆಚ್ಚು ಹೆಚ್ಚು ದೇಹಕ್ಕೆ ಹೋದ್ರೆ ಖಂಡಿತವಾಗಿಯೂ ಅದು ಅಪಾಯಕಾರಕ. ಯಾಕೆಂದ್ರೆ ಉಪ್ಪು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನ ಸೃಷ್ಟಿ ಮಾಡುತ್ತೆ, ಬಟ್ ಆದ್ರೆ ಮೇಜರ್ ಆಗಿ ಬ್ಲಡ್ ಪ್ರೆಷರ್ಗೆ ಕಾರಣ ಆಗುತ್ತೆ. ಸೊ ರಕ್ತದ ಒತ್ತಡ ಜಾಸ್ತಿ ಆದಾಗ ಖಂಡಿತವಾಗೂ ರಕ್ತದ ಒತ್ತಡನ ನಮ್ಮ ಹಾರ್ಟ್ ತಡೆಯೋದಕ್ಕೆ ಸಾಧ್ಯ ಆಗಿಲ್ವಾಗಿದ್ದಾಗ ಹೃದಯಕ್ಕೆ ಸಂಬಂಧಪಟ್ಟ ಒಂದಷ್ಟು ಕಾಯಿಲೆಗಳು ಕಾಣಿಸ್ಕೊಳಕ್ಕೆ ಅವಕಾಶ ಇದೆ. ಹೌದು, ಉಪ್ಪು ನಾವು ಈಗ ಟೇಬಲ್ ಸಾಲ್ಟ್ ಅಂತ ಏನು ಅಡಿಗೆಗೆ ಬಳಸುವಂತ ಉಪ್ಪುಗಳಿಗೆ ಕೆಲವೊಂದು ಅಗೇನ್ ನಾವು ಯಾವುದೇ ಪದಾರ್ಥಗಳನ್ನ ಬಳಕೆ ಮಾಡೋದಕ್ಕಿಂತ ಮುಂಚೆ ಹಿಂದೆಗಡೆ ಫುಡ್ ನ್ಯೂಟ್ರಿಷನ್ ಟೇಬಲ್ ನ ಓದಿ ಅಂತ ಸುಮಾರು ಸಲ ಹೇಳ್ತಾನೆ ಇರ್ತೀನಿ. ಅದರಲ್ಲಿ ಇರುತ್ತೆ ಎಷ್ಟು ದಿನದ ಒಳಗಡೆ ಇದನ್ನ ಬಳಕೆ ಮಾಡಬೇಕು, ಯಾವಾಗ ಪ್ಯಾಕ್ ಆಗಿದೆ, ಎಷ್ಟು ದಿನದೊಳಗಡೆ ಇದನ್ನ ಬಳಕೆ ಮಾಡಬೇಕು ಅಂತ ಅದರಲ್ಲಿ ಇರುತ್ತೆ. ಆ ಅವಧಿ ಮೀರಿದ್ರೆ ಖಂಡಿತವಾಗೂ ಯಾವುದು ಉಪ್ಪು ಅಂತಾನೂ ಅಲ್ಲ, ಯಾವುದೇ ಆಹಾರನೂ ತಗೊಳಬಾರ್ದು. ಬಟ್ ಈಗ ಕಲಬೆರಕೆ ಆಗ್ತಾ ಇರೋದು ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಮನೆಯಲ್ಲಿ ನೀವು ತಂದಿರುವಂತ ಉಪ್ಪನ್ನ ಒಂದು ಆಲೂಗಡ್ಡೆ ಮೇಲೆ ಇಟ್ಟು ಅದಕ್ಕೆ ನಿಂಬೆ ಹಣ್ಣಿನ ರಸನ ಹಿಂಡಿದ್ರೆ ಅದು ಬ್ಲೂ ಕಲರ್ ಆಗಿ ಟರ್ನ್ ಆಗುತ್ತೆ. ಸೊ ಬ್ಲೂ ಕಲರ್ ಆದ್ರೆ ಅದು ಅಡಲ್ಟ್ರೇಟೆಡ್ ಅಲ್ಲ, ಅದರಲ್ಲಿ ಅಯೋಡಿನ್ ಅಂಶ ಇದೆ ಅಂತ. ಅಕಸ್ಮಾತ್ ಅದು ಕಲರ್ ಚೇಂಜ್ ಆಗಿಲ್ಲ ಅಂತಂದ್ರೆ ಖಂಡಿತ ಅದು ಕಳಪೆ ಉಪ್ಪು, ಅಡಲ್ಟ್ರೇಟೆಡ್ ಆಗಿರುವಂತ ಉಪ್ಪು ಅಂತ ಒಂದು ಸಾಮಾನ್ಯ ತಿಳುವಳಿಕೆನಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲ, ಉಪ್ಪಿಗೆ ಸಣ್ಣ ಸಣ್ಣ ಚಾಕ್ ಪೌಡರ್ಗಳನ್ನ ಅಡಲ್ಟ್ರೆಂಟ್ ಆಗಿ ಯೂಸ್ ಮಾಡ್ತಾರೆ ಅನ್ನೋದನ್ನು ಗೊತ್ತಿದೆ. ಸೊ ಹಾಗಾಗಿ ಮನೆಯಲ್ಲಿ ಈ ತರ ಚಾಕ್ ಪೌಡರ್ ಅಡಲ್ಟ್ ಆಗಿದೆಯಾ ಅನ್ನೋದಕ್ಕೆ ಅದು ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಅಷ್ಟೇ. ಒಂದು ಲೋಟಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಉಪ್ಪು ಪ್ರಮಾಣ ಪೂರ್ತಿ ಕರಗಿರುತ್ತೆ. ಕೆಳಗಡೆ ಏನಾದ್ರೂ ಒಂದಷ್ಟು ವೈಟಿಶ್ ಪೌಡರ್ ತರ ಇಲ್ಲ ಏನಾದ್ರೂ ಸೆಡಿಮೆಂಟ್ ಉಳಿತು ಅಂತಂದ್ರೆ ಅದು ಕಲಬೆರಕೆ ಅಂತಾನೆ ಅರ್ಥ. ಆಹಾರ ಇಲಾಖೆಯಿಂದ ಪರ್ಟಿಕ್ಯುಲರ್ ಆಗಿ ಹೃದಯಾಘಾತ ಹೆಚ್ಚಾಗ್ತಿದ್ದಂಗೆ ಮತ್ತೆ ಕಲಬೆರಕೆ ಆಗ್ತಿರೋಂಗೆ ಈ ಒಂದು ಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ನಾವು ಯಾವ ಪ್ರಮಾಣದಲ್ಲಿ ಮನೆಗಳಲ್ಲಿ ಬಳಸಬೇಕು ಮತ್ತೆ ನೋಡ್ಬೇಕಾದ್ರೆ ಇದೇ ಕಂಪನಿ ತಗೊಳ್ಬೇಕಾ, ಈ ತರದ ಏನಾದ್ರು ಸಜೆಷನ್ಸ್ ಇದೆಯಾ? ಇದೇ ಕಂಪನಿ ಅಂತ ಏನಿಲ್ಲ, ಯಾವ ಕಂಪನಿ ಆದ್ರೂ ಪರವಾಗಿಲ್ಲ. FSSAI ಮತ್ತೆ ISI ಮತ್ತೆ GMP ಸರ್ಟಿಫಿಕೇಟ್ ಉಳ್ಳಂತ ಕಂಪನಿಗಳಿಂದ ತಯಾರಾಗುವಂತ ಯಾವುದೇ ಆಹಾರ ಪದಾರ್ಥನ ಪ್ರತಿಯೊಬ್ರು ಯೂಸ್ ಮಾಡಬಹುದು. ಯಾಕೆಂದ್ರೆ ಈ ಮಾನ್ಯತೆನಲ್ಲಿ ಪರಿಶುದ್ಧತೆ ಮತ್ತು ತಯಾರಿಕಾ ಘಟಕದಲ್ಲಿ ಮೇಂಟೈನ್ ಆಗುವಂತ ಸ್ಯಾನಿಟೇಷನ್, ಹೈಜೀನ್ ಎಲ್ಲ ಪ್ರಮಾಣೀಕೃತಗೊಳಿಸಲಾಗಿರುತ್ತೆ. ಸೊ ಹಾಗಾಗಿ ಇಂಥದ್ನೆಲ್ಲ ನಾವು ಬಳಕೆ ಮಾಡಬಹುದು. ಯಾವ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅಂದ್ರೆ ನಾವು ತಿನ್ನೋ ಆಹಾರ, ತರಕಾರಿ ಆಗಿರ್ಬೋದು, ಕಾಳು, ಸೊಪ್ಪು ಎಲ್ಲದರಲ್ಲೂ ಸೋಡಿಯಂ ಕಂಟೆಂಟ್ ಇದ್ದೇ ಇರುತ್ತೆ. ಸೊ ಈ ಸೋಡಿಯಂ ಕಂಟೆಂಟ್ ಎಲ್ಲದರಲ್ಲೂ ಸಿಗೋದ್ರಿಂದ ಒಂದು ಅರ್ಧ ಸ್ಪೂನ್ ದಿನಕ್ಕೆ ಸಾಧ್ಯವಾದಷ್ಟು ಅಡಿಗೆನಲ್ಲಿ ಯೂಶಲ್ ಆಗಿ ಬೆರಕೆ ಮಾಡ್ತಾರಲ್ಲ, ಎಲ್ಲರಿಗೂ ಸೇರಿ 1 ಸ್ಪೂನ್ ಒಂದು ಸಾಂಬಾರಿಗೆ ಹಾಕ್ತಾರೆ. ಸೊ ಆ ಪ್ರಮಾಣ ಸಾಕು. ಬಟ್ ಆದ್ರೆ ನಾವು ಉಪ್ಪನ್ನ ನಾವು ಹೆಚ್ಚಾಗಿ ದೇಹಕ್ಕೆ ಸೇರ್ಪಡೆ ಆಗ್ತಾ ಇರೋದು ನಮ್ಮ ದಿನನಿತ್ಯದ ಅಡಿಗೆ ಮನೆ ಬಳಕೆಯಿಂದ ಅಲ್ಲ, ಬಟ್ ನಾವು ಹೊರಗಡೆ ತಿಂತಾ ಇರೋ ಆಹಾರದಿಂದ ಬಳಕೆ ಆಗ್ತಾ ಇದೆ. ಶುಗರ್ ನಲ್ಲಿ ಕ್ಯಾಲರಿ ಬಿಟ್ರೆ ಬೇರೆ ಯಾವುದೇ ನ್ಯೂಟ್ರಿಷನಲ್ ನ್ಯೂಟ್ರಿಯೆಂಟ್ ಯಾವುದೂ ಇಲ್ಲ. ಸೊ ಕ್ಯಾಲರಿ ಮಾತ್ರ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹೆಚ್ಚು ಸ್ವೀಟ್ ಸೇವನೆ, ಹೆಚ್ಚು ಸಕ್ಕರೆ ಸೇವನೆ ಆಗ್ತಾ ಇದ್ದಂಗೆನೆ ದೇಹ ತೂಕನೂ ಏರ್ತಾ ಹೋಗುತ್ತೆ. ಸಕ್ಕರೆ ಮನಸ್ಸಿಗೆ ಹಿತ ಕೊಡುತ್ತೆ. ಸೊ ಹೆಚ್ಚು ಪ್ರಮಾಣದಲ್ಲಿ ತಿನ್ಬೇಕು ಅಂತ ಆಸೆ ಆಗುತ್ತೆ. ಸೊ ಹೆಚ್ಚು ದೇಹ ದಂಡನೆ ಇಲ್ದಿರ ಹೆಚ್ಚು ಬರೀ ಸಕ್ಕರೆ ಈ ತರದನ್ನೇ ತಿನ್ಕೊಂಡಿದ್ರೆ ಖಂಡಿತವಾಗೂ ದೇಹ ತೂಕ ಏರುತ್ತೆ. ಇದರಲ್ಲಿ ಯಾವುದೇ ಬೇರೆ ನ್ಯೂಟ್ರಿಯೆಂಟ್ ಇಲ್ದಿರೋ ಕಾರಣ
ಬರೀ ತೂಕ ಏರಿಸ್ತಾ ಒಬೆಸಿಟಿ ಅನ್ನೋ ಒಂದು ತೊಂದರೆಗೆ ನಾವು ಒಳಗಾಗ್ತೇವೆ. ಈ ಒಬೆಸಿಟಿ ಹಲವಾರು ಕಾಯಿಲೆಗಳಿಗೆ ಬೇಸ್ ರೂಟ್ ಅಂತಾನೆ ಕರೀಬಹುದು. ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ, ಬ್ಲಡ್ ಪ್ರೆಷರ್ ಆಗಿರ್ಬೋದು, ಅಥವಾ ಕಿಡ್ನಿ ರಿಲೇಟೆಡ್ ಇಶ್ಯೂ ಆಗಿರ್ಬೋದು, ಅಥವಾ ಡಯಾಬಿಟಿಸ್. ಈಗಂತೂ ಎಲ್ಲಾ ಮನೆಯಲ್ಲೂ ಡಯಾಬಿಟಿಕ್ ಪೇಷಂಟ್ ಕಂಡು ಬಂದೇ ಬರ್ತಾರೆ. ಸೊ ಡಯಾಬಿಟಿಕ್ ಅನ್ನೋದು, ಈ ಡಯಾಬಿಟಿಕ್ ಒಂದ್ಸಲ ಅಟ್ಯಾಕ್ ಆಯ್ತು ಅಂದ್ರೆ ಖಂಡಿತವಾಗೂ ಅದು ಹಲವಾರು ಆರ್ಗನ್ಗಳ ಮೇಲೆ ತೀರಾ ಕೆಟ್ಟ ಪರಿಣಾಮ ಬೀರುತ್ತೆ.